ಮೂರನೇದಾಗಿ ತಿರುಪತಿಯ ಪ್ರಸಾದದ ವಿಷಯದಲ್ಲಿ ಲಡ್ಡು ಅಂತ ಏನು ಕರೀತಾರೆ, ಈ ತಿರುಪತಿಯ ಲಡ್ಡು ವಿಷಯದಲ್ಲಿ ಬಹಳ ಗಂಭೀರವಾದಂತಹ ಒಂದು ಆರೋಪ ಕೇಳಿಬಂದಿದೆ. ಅಲ್ಲಿ ಹಿಂದಿನ ಸರ್ಕಾರ ಮೊದಲು ನಂದಿನಿ ಕಡೆಯಿಂದ ತುಪ್ಪವನ್ನು ತೆಗೆದುಕೊಳ್ತಾ ಇದ್ರು. ಆ ನಂದಿನಿ ತುಪ್ಪವನ್ನು ಬಂದ್ ಮಾಡಿ ಬೇರೆ ಬೇರೆ ಎಲ್ಲೇ ಕೂಡ ಕಟ್ಟು, ಅದಾದ ನಂತರ ಈ ರೀತಿ ಅದಾದ ನಂತರ ಯಾವಾಗ ನಂದಿನಿಯ ಒಂದು ತುಪ್ಪವನ್ನ, ನಂದಿನಿಯ ವಸ್ತುಗಳನ್ನ ಖರೀದಿ ಮಾಡೋದು ಬಂದ್ ಮಾಡಿದ್ರು. ಅದಾದ ನಂತರದ ಈ ಘಟನೆಗಳು ನಡೆದಾವೆ ಅನ್ನುವಂಥದ್ದು ಒಂದು ಗಂಭೀರವಾದಂತಹ ಆರೋಪ ಕೇಳಿ ಬಂದಿದೆ. ಮತ್ತು ಇದಕ್ಕೆ ಸಂಬಂಧಿಸಿದಂತೆ ಲ್ಯಾಬ್ ರಿಪೋರ್ಟ್ ಅನ್ನ ಅಲ್ಲಿನ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಚಂದ್ರಬಾಬು ನಾಯ್ಡು ಅವರು ಬಿಡುಗಡೆ ಮಾಡಿದ್ದಾರೆ. ಚಂದ್ರಬಾಬು ನಾಯ್ಡು ಅವರು ದೇಶದ ಒಬ್ಬ ಅತ್ಯಂತ ಪ್ರಮುಖ ರಾಜಕಾರಣಿ ಮತ್ತು ಒಬ್ಬ ಒಳ್ಳೆಯ ಆಡಳಿತಗಾರ. ಅವರು ಹೇಳಿದ್ದಾರೆ ಅಂದರೆ ಇದು ಅತ್ಯಂತ ತಥ್ಯ ಇರಲೇಬೇಕು. ಅದನ್ನು ಇದರ ಲ್ಯಾಬ್ ರಿಪೋರ್ಟ್ ಬಂದಿರೋದ್ರಿಂದ ಇದರ ಸಮಗ್ರವಾದಂಥ ತನಿಖೆ ಆಗಬೇಕು. ಯಾರು ತಪ್ಪು ಮಾಡಿದ್ದಾರೆ ಅವರನ್ನ ಶಿಕ್ಷಿಸಬೇಕು. ಮತ್ತು ಅದರ ಜೊತೆಯಲ್ಲಿ ಈ ರೀತಿಯಾದಂಥ ಹಿಂದೂ ವಿರೋಧಿ ಕೃತ್ಯವನ್ನ ಅಲ್ಲಿನ ಹಿಂದಿನ ಸರ್ಕಾರವೂ ಮಾಡಿದೆ ಅನ್ನುವಂಥ ಆರೋಪದ ಜೊತೆಗೆ ಕಾಂಗ್ರೆಸ್ಸು ಕೂಡ ಈ ದೇಶಾದ್ಯಂತ ಹಿಂದೂ ವಿರೋಧಿ ಚಟುವಟಿಕೆಯಲ್ಲಿ ತೊಡಗಿದೆ. ಹಾಗಾಗಿ ಇದನ್ನು ಗಂಭೀರವಾಗಿ ನಾವು ಪರಿಗಣಿಸ್ತೇವೆ ಮತ್ತು ಇದನ್ನ ನಾವು ಒಂದು ತಾರ್ಕಿಕ ಹಂತಕ್ಕೆ ತೆಗೆದುಕೊಳ್ತೇವೆ. ಕರ್ನಾಟಕದ ಸ್ವಚ್ಛತೆ ಮತ್ತು ಜನರ ಶ್ರದ್ಧೆಗೆ ಧಕ್ಕೆ ಬರಲಾರದಂತೆ ಕೆಲಸವನ್ನು ಮಾಡಬೇಕು. ಆ ಕಾರಣಕ್ಕಾಗಿ ಎಲ್ಲ ದೇವಸ್ಥಾನಗಳ ಪ್ರಸಾದವನ್ನು ಆ ದೇವಸ್ಥಾನ ಮಂಡಳಿ, ಅದ್ರೊಳಗೆ ಸರ್ಕಾರ ಕೈ ಹಾಕ್ಬೇಕನ್ನ ಹೇಳಿಲ್ಲ, ದೇವಸ್ಥಾನ ಮಂಡಳಿಯವರು ಕಾಲಕ್ಕೆ ಅದನ್ನು ಸರಿಯಾದಂಥ ವೆರಿಫಿಕೇಶನ್ ಅನ್ನು ಮಾಡಬೇಕು. ಒಂದು ದೇಶದ ಸಂಸ್ಕೃತಿಯ ಪ್ರಶ್ನೆ ಇದೆ, ದೇಶದ ಶ್ರದ್ಧೆಯ ಪ್ರಶ್ನೆ ಇದೆ, ಕೋಟ್ಯಾಂತರ ಜನರ ಶ್ರದ್ಧೆಯ ಪ್ರಶ್ನೆ ಇದೆ. ಇನ್ನೊಂದು ಈ ರೀತಿ ದ್ರೋಹ ಮಾಡೋದು ಎಲ್ರಿಗೂ ಸರಿಯಿದೆ. ಮೂರನೇದಾಗಿ ತಿರುಪತಿಯ ಪ್ರಸಾದದ ವಿಷಯದಲ್ಲಿ ಲಡ್ಡು ಅಂತ ಏನು ಕರೀತಾರೆ, ಈ ತಿರುಪತಿಯ ಲಡ್ಡು ವಿಷಯದಲ್ಲಿ ಬಹಳ ಗಂಭೀರವಾದಂತಹ ಒಂದು ಆರೋಪ ಕೇಳಿ ಬಂದಿದೆ. ಅಲ್ಲಿ ಹಿಂದಿನ ಸರ್ಕಾರ ಮೊದಲು ನಂದಿನಿ ಕಡೆಯಿಂದ ತುಪ್ಪವನ್ನು ತೆಗೆದುಕೊಳ್ತಾ ಇದ್ರು. ಆ ನಂದಿನಿ ತುಪ್ಪವನ್ನು ಬಂದ್ ಮಾಡಿ ಬೇರೆ ಬೇರೆ ಎಲ್ಲೇ ಕೂಡ ಕಟ್ಟು, ಅದಾದ ನಂತರ ಈ ರೀತಿ ಅದಾದ ನಂತರ ಯಾವಾಗ ನಂದಿನಿಯ ಒಂದು ತುಪ್ಪವನ್ನ, ನಂದಿನಿಯ ವಸ್ತುಗಳನ್ನ ಖರೀದಿ ಮಾಡೋದು ಬಂದ್ ಮಾಡಿದ್ರು. ಅದಾದ ನಂತರದ ಈ ಘಟನೆಗಳು ನಡೆದಾವೆ ಅನ್ನುವಂಥದ್ದು ಒಂದು ಗಂಭೀರವಾದಂತಹ ಆರೋಪ ಕೇಳಿ ಬಂದಿದೆ. ಮತ್ತು ಇದಕ್ಕೆ ಸಂಬಂಧಿಸಿದಂತೆ ಲ್ಯಾಬ್ ರಿಪೋರ್ಟ್ ಅನ್ನ ಅಲ್ಲಿನ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಚಂದ್ರಬಾಬು ನಾಯ್ಡು ಅವರು ಬಿಡುಗಡೆ ಮಾಡಿದ್ದಾರೆ. ಚಂದ್ರಬಾಬು ನಾಯ್ಡು ಅವರು ದೇಶದ ಒಬ್ಬ ಅತ್ಯಂತ ಪ್ರಮುಖ ರಾಜಕಾರಣಿ ಮತ್ತು ಒಬ್ಬ ಒಳ್ಳೆಯ ಆಡಳಿತಗಾರ. ಅವರು ಹೇಳಿದ್ದಾರೆ ಅಂದರೆ ಇದು ಅತ್ಯಂತ ತಥ್ಯ ಇರಲೇಬೇಕು. ಅದನ್ನು ಇದರ ಲ್ಯಾಬ್ ರಿಪೋರ್ಟ್ ಬಂದಿರೋದ್ರಿಂದ ಇದರ ಸಮಗ್ರವಾದಂಥ ತನಿಖೆ ಆಗಬೇಕು. ಯಾರು ತಪ್ಪು ಮಾಡಿದ್ದಾರೆ ಅವರನ್ನ ಶಿಕ್ಷಿಸಬೇಕು. ಮತ್ತು ಅದರ ಜೊತೆಯಲ್ಲಿ ಈ ರೀತಿಯಾದಂಥ ಹಿಂದೂ ವಿರೋಧಿ ಕೃತ್ಯವನ್ನ ಅಲ್ಲಿನ ಹಿಂದಿನ ಸರ್ಕಾರವೂ ಮಾಡಿದೆ ಅನ್ನುವಂಥ ಆರೋಪದ ಜೊತೆಗೆ ಕಾಂಗ್ರೆಸ್ಸು ಕೂಡ ಈ ದೇಶಾದ್ಯಂತ ಹಿಂದೂ ವಿರೋಧಿ ಚಟುವಟಿಕೆಯಲ್ಲಿ ತೊಡಗಿದೆ. ಹಾಗಾಗಿ ಇದನ್ನು ಗಂಭೀರವಾಗಿ ನಾವು ಪರಿಗಣಿಸ್ತೇವೆ ಮತ್ತು ಇದನ್ನ ನಾವು ಒಂದು ತಾರ್ಕಿಕ ಹಂತಕ್ಕೆ ತೆಗೆದುಕೊಳ್ತೇವೆ. ಕರ್ನಾಟಕದ ಸ್ವಚ್ಛತೆ ಮತ್ತು ಜನರ ಶ್ರದ್ಧೆಗೆ ಧಕ್ಕೆ ಬರಲಾರದಂತೆ ಕೆಲಸವನ್ನು ಮಾಡಬೇಕು. ಆ ಕಾರಣಕ್ಕಾಗಿ ಎಲ್ಲ ದೇವಸ್ಥಾನಗಳ ಪ್ರಸಾದವನ್ನು ಆ ದೇವಸ್ಥಾನ ಮಂಡಳಿ, ಅದ್ರೊಳಗೆ ಸರ್ಕಾರ ಕೈ ಹಾಕ್ಬೇಕನ್ನ ಹೇಳಿಲ್ಲ, ದೇವಸ್ಥಾನ ಮಂಡಳಿಯವರು ಕಾಲಕ್ಕೆ ಅದನ್ನು ಸರಿಯಾದಂಥ ವೆರಿಫಿಕೇಶನ್ ಅನ್ನು ಮಾಡಬೇಕು. ಒಂದು ದೇಶದ ಸಂಸ್ಕೃತಿಯ ಪ್ರಶ್ನೆ ಇದೆ, ದೇಶದ ಶ್ರದ್ಧೆಯ ಪ್ರಶ್ನೆ ಇದೆ, ಕೋಟ್ಯಾಂತರ ಜನರ ಶ್ರದ್ಧೆಯ ಪ್ರಶ್ನೆ ಇದೆ. ಇನ್ನೊಂದು ಈ ರೀತಿ ದ್ರೋಹ ಮಾಡೋದು ಎಲ್ರಿಗೂ ಸರಿಯಿದೆ.